ಪಾಟೀಲ್ ಅವರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ ಹಾಗಾಗಿ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ. ಆರಿದ್ರ ಬಗ್ಗೆ ಏನು ಕೇಳ್ತೀವಿ ನಾವು? ಎಲ್ಲ ಪರ್ಮಿಷನ್ ಐತಿ. ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ನೋ ಕಮೆಂಟ್ಸ್. ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರ್ಲಾಜ್ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೊಡ್ತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರೋಕೇನಲ್ಲಿ ಜಾತ್ರಾ ದನದ ಪಾಸ್ ಹಂಗಿಲ್ಲ. ನಾವು ಎಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದ್ದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ. ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬಂದರು, ಶೋಭಾ ಕರ್ಲಾಜ್ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದ್ರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLA ಇದ್ದರು. ಮತ್ತು ಇನ್ನಾಗ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಒಳ್ಳಲ್ರಿ. ಯಾರು ಬ್ಯಾಡ ಅಂದ್ರೆ ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಕೊಡ್ಲ ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡ್ಲಿ. BC ಪಾಟೀಲ್ ಅವರು ಇವತ್ತು ಹೇಳ್ತಾರೆ ಸರ್, ಎಲ್ಲೋ ಒಂದ್ ಕಡೆ ಯತ್ನಾಳ್ ಟೀಮ್ ಏನು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಅಲ್ಲಲ್ಲ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ರೆ ಎಲ್ಲೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಾರೆ ಅಂತ ಅನುಮಾನ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕೆ ಸೀತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಸರ್. ಪಾಟೀಲ್ ಅವರು ಹೇಳ್ತಾರೆ ದೀಪ ಆರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ ಹಾಗಾಗಿ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಆರೈತ್ರಿ. ಆರಿದ್ರ ಬಗ್ಗೆ ಏನು ಕೇಳ್ತೀವಿ? ಈ ಹೋರಾಟ ರಾಜ್ಯದಲ್ಲಿ ಕ್ಯಾನ್ಸರ್ ಹಬ್ತಾ ಇದೆ. ವಕ್ಫ್ ಮಂಡಳಿ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಏನು ಕಾನೂನು ಬದಲಾಯಿಸಲಿಕ್ಕೆ ಹೊರಟಿದೆ, ಅದರ ಪರವಾಗಿ ಈ ಜನಾಂದೋಲನವನ್ನು ಜನಜಾಗೃತಿ ಸಾಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನು ಕೈಗೆತ್ತಿದ್ದೀವಿ. ಮುಖ್ಯಮಂತ್ರಿಗಳು ಕಾಟಾಚಾರ ಕೇಳಿದರೆ ಗೊತ್ತಿಲ್ಲ. ರೈತರ ವಿರೋಧ ಯತ್ನಾಳ್ ಅವರ ಹೋರಾಟ ಆದಮೇಲೆ ಕಾಲಮ್ ನಂಬರ್ 11ರಲ್ಲಿ ವಕ್ಫ್ ಮಂಡಳಿ ಅಂತೇನು ಮೆನ್ಷನ್ ಮಾಡಿದ್ರೆ ತೆಗೆದು ಹಾಕಬೇಕು ಅಂತ ಹೇಳಿದ್ದಾರೆ. ಮೂಡಾದಲ್ಲಿ ಅರ್ಜೆಂಟ್ ತೆಗೆದು ಹಾಕಿರೋದು. ನಾವು ಆಂದೋಲನವನ್ನು ಪ್ರಾರಂಭಿಸಿದ್ದೇವೆ. 30ನೇ ತಾರೀಕು ಬಾಗಲಕೋಟೆ ಜಿಲ್ಲೆ ಇದೇ ರೀತಿಯ ಬಾಗಲಕೋಟೆ ಜಿಲ್ಲೆ ಕಾರ್ಯಕ್ರಮ ಇದೆ, ಜನಜಾಗೃತಿ ಕಾರ್ಯಕ್ರಮ ಇದೆ. 30ನೇ ತಾರೀಕು ಬೆಳಗಾಮಲ್ಲಿ, 1ನೇ ತಾರೀಕು ಡಿಸೆಂಬರ್ 1ಕ್ಕೆ ಬೆಳಗಾಮಲ್ಲಿ ಬೆಳಗಾಂ ಜಿಲ್ಲೆಯ ಜನಜಾಗೃತಿ ಸಮಾವೇಶ ಇದೆ. ಅದಾದ ನಂತರ ಯತ್ನಾಳ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಈಗೇನು ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು ಸ್ವತಃ ಬಿಜಾಪುರಕ್ಕೆ ಬಂದು ಭೇಟಿ ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಈ ರೀತಿಯ ಪ್ರಕರಣಗಳ ಮಾಹಿತಿಯನ್ನು ಒದಗಿಸಿ ಅಂತ ಅವರು ಕೇಳ್ಕೊಂಡಿದ್ದರು. ಈಗಾಗಲೇ ನಮ್ಮ ವಾರ್ ರೂಮಿಗೆ ಮತ್ತು ನಮ್ಮ ಪ್ರವಾಸದಲ್ಲಿ ಅನೇಕ ಪ್ರಕರಣಗಳೇನು ಬಂದಿದೆ ಎಲ್ಲವನ್ನು ಕಾನ್ಸಾಲಿಡೇಟ್ ಮಾಡಿ ಜಗದಂಬಿಕಾ ಪಾಲ್ ಅವರಿಗೆ ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಸ್ತೇವೆ. ನಮ್ಮೆಲ್ಲರ ನಿಯೋಗ ಡೆಲ್ಲಿಗೆ ಹೋಗಿ ಅದನ್ನು ಸಲ್ಲಿಸಿ ಬರ್ತೇವೆ. ಇದು ಬರುವಂಥ ಕಾನೂನೇನು ಬದಲಾವಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೇನಾದ್ರು ತಿದ್ದುಪಡಿಗಳು ಆಗಬೇಕಾ ಅನ್ನುವಂಥ ವಿಷಯನೂ ಕೂಡ ಅವರೊಂದಿಗೆ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಚರ್ಚೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಟೀಮಿಂದ ಇದೆ. ವರಿಷ್ಠರಿಗೆ ಕೇವಲ ಈ ವಕ್ಫ್ ರಿಲೇಟೆಡ್ ಮಾತ್ರ ಇದೆಯಾ ಅಥವಾ ಇನ್ನೊಂದು ಬಣದ ವಿರುದ್ಧ ಏನಾದರೂ ದೂರು ಪಡುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಸರ್ ರಾಜಕೀಯ ವಿಚಾರ? ನೋ ಕಮೆಂಟ್ಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.